ಜಾಗನೂ ತುಂಬ ಕಮ್ಮಿ ಇದೆ, ತಡ್ಕೋಬೇಕಷ್ಟೆ. ನಿನ್ನೆನೆ ಗಿವ್ ಅಪ್ ಮಾಡಿದ್ಲು ಆಯ್ತಾ. ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ ಎಲ್ಲರೂ. ಹ್ಯಾಪಿ ರಿಪಬ್ಲಿಕ್ ಡೇ. ಇವತ್ತು ಒಂದಿನ ಹೆಂಗೋ ಕಳೆದಿದ್ದೀವಿ. ಜಿಂದಗಿ ಮೇ ಜೋ ಭಿ ಹೋ. ಕುಲಾರ ಕ್ಯಾಂಪ್ ರೀಚ್ ಆಗಿದ್ದೀವಿ. ಈಗ ಬರ್ತಿದ್ದಾರೆ. ವ್ಲಾಗರ್ ಇಸ್ ಡೆಡ್ ಹಿಯರ್. ಉಪ್ಪಿನಕಾಯಿ ಮತ್ತೆ ಪಾಪಡ್ ಎಣ ಬಿದ್ದೋಯ್ತು. ಫೈನಲಿ ವಿ ಹ್ಯಾವ್ ಮೇಡ್ ಇಟ್ ಟು ಕುವಾರಿ ಪಾಸ್. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಟೈಮ್ 6:30 ಆಗಿದೆ. ಸೊ ನಾವು ಇವಾಗ ಅಫಿಷಿಯಲಿ ಎದ್ದಿದ್ದೀವಿ, ಬಟ್ ರಾತ್ರಿ ಮಲ್ಕೊಂಡಿಲ್ಲ ಯಾರು. ಫುಲ್ ಸ್ಲೀಪಿಂಗ್ ಬ್ಯಾಗಲ್ಲಿ ಮಲಗೋದು ನೋಡಿದಷ್ಟು ಈಸಿ ಅಲ್ಲ, ತುಂಬ ಕಷ್ಟ ಆಗುತ್ತೆ. ಈ ಸೈಡ್ ಹೊರಡಕ್ಕಾಗಲ್ಲ. ಇದು 3 ಶೇರಿಂಗ್ ಟೆಂಟ್. ಜಾಗನೂ ತುಂಬ ಕಮ್ಮಿ ಇದೆ, ಒಳ್ಳಾಡಕ್ಕೂ ಆಗ್ತಿದ್ದಿಲ್ಲ ನನಗೆ ಅಭ್ಯಾಸನೇ ಇಲ್ಲ ಈ ಥರ. ಯಾರಿಗೂ ಅಭ್ಯಾಸ ಇರಲ್ಲ. ಗೊತ್ತಾ, ವಾರ್ಮರು ವರ್ಕ್ ಆಗ್ತಿಲ್ಲ. ಅದೇಂತ ನಮ್ಗೆ ಯೂಸ್ ಮಾಡಕ್ಕೆ ಬರುತ್ತೆ. ಒಂದೊಂದು ಯೂಸ್ ಆಯಿತು, ಅದು ಜಸ್ಟ್ 2 hours 3 hours ಅಷ್ಟೇ ಏನೋ ವರ್ಕ್ ಆಯಿತು. ಈ ನೀವು ಎಷ್ಟೇ -ಡಿಗ್ರಿ ಜಾಕೆಟ್ ತಂದರೂ ವರ್ಕ್ ಆಗಲ್ಲ. ವರ್ಕ್ ಆಗಲ್ಲ ಗೈಸ್, ಚಳಿ ಇದ್ದೇ ಇರುತ್ತೆ, ತಡ್ಕೋಬೇಕಷ್ಟೆ. ಇದು ಒಂದು ಎಕ್ಸ್ಪೀರಿಯನ್ಸ್. ಬಟ್ ಅದು ಇವಳು ನಿನ್ನೆನೆ ಗಿವ್ ಅಪ್ ಮಾಡಿದ್ಲು ಆಯ್ತಾ. ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಿದ್ಲು. ನೀನು ಎವರ್ನೂ ಹೋದ್ರೂ ಅದೇ. 7 AM ಆಗಿದೆ. ನಮಗೆ ಚಾ ತಗೊಂಡು ಬಂದಿದ್ದಾರೆ. ಯಾರೂ ಎದ್ದಿಲ್ಲ ಪಾಪ. ಅವರು ಅಲ್ಲಿಂದ ಬಂದು ನಮಗೆ ಚಾ ಹೋಗಿದ್ದಾರೆ. ಇಟ್ ಈಸ್ ಬ್ರೇಕ್ಫಾಸ್ಟ್ ಟೈಮ್. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ ಎಲ್ಲರೂ. ನೋಡಿ, ಬ್ರೇಕ್ಫಾಸ್ಟ್ ಪಾಸ್ತಾ, ಬ್ರೆಡ್ ಆಮ್ಲೆಟ್ ಅಂಡ್ ಸ್ಯಾಂಡ್ವಿಚ್. ಹ್ಯಾಪಿ ರಿಪಬ್ಲಿಕ್ ಡೇ. ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಕುಲಾರ ಕ್ಯಾಂಪ್ ಸೈಟ್ ನೌ ಫ್ರಮ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಗುಲಿಂಗ್ ಕ್ಯಾಂಪ್ ಸೈಟ್. ಸೊ ಇವತ್ತು ಒಂದಿನ ಹೆಂಗೋ ಕಳೆದಿದ್ದೀವಿ. ನಾಳೆ ಈಗ ನೋಡಬೇಕು. ಫುಲ್ ಸ್ನೋ ಪಾತ್. ಮತ್ತು ನಿನ್ನೆದ್ಕಿಂತ ಇವತ್ತಿಂದು ಟ್ರೆಕ್ಕಿಂಗ್ ಪ್ಲೇಸ್ ಇಸ್ ವೆರಿ ಬ್ಯೂಟಿಫುಲ್. ಇದು ಫುಲ್ ಕಾಡ್ ಮಧ್ಯ and fully covered with snow. Beautiful. ಹರ ಹರ ಮಹಾದೇವ್. जिंदगी में जो भी हो, ವಿಡಿಯೋ ಹಚ್ಚಾನ चाहिए. ಫೈನಲಿ ಕುಲಾರ ಕ್ಯಾಂಪ್ ರೀಚ್ ಆಗಿದ್ದೀವಿ. ದಿಸ್ ಈಸ್ ಡೇ 2 ಇನ್ ಕ್ಯಾಂಪ್. ನಾನು ಭಾವನ ಫಸ್ಟ್ ರೀಚ್ ಆದ್ವಿ ಬಂದು. ಬೇರೆಯವರೆಲ್ಲ ಇವಾಗ ಬಂದು ರೀಚ್ ಆಗಿದ್ದಾರೆ. ಇಲ್ಲಿ ಕೊಡಿ ಸ್ವಲ್ಪ, ಇಲ್ಲಿ ಕೊಡಿ. ಸೊ ಈ ವಿಡಿಯೋ ಆದಮೇಲೆ ಒಂದು ವಿಡಿಯೋ ಬರುತ್ತೆ. ಫಾರ್ವರ್ಡ್ ಮಾಡೋ. ಅದರಲ್ಲಿ ಯಾರು ಫಸ್ಟ್ ರೀಚ್ ಆಗಿದ್ದಾರೆ, ಯಾರು ಲಾಸ್ಟ್ ರೀಚ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಫ್ಲಾಶ್ ಬ್ಯಾಕ್. ಈಗ ಅರೈವ್ ಆಗಿದ್ದಾರೆ. ನಾವಿಲ್ಲಿ 15 ನಿಮಿಷ ಆಯಿತು ನಿಂತು. A few moments later. ಈಗ ಬರ್ತಿದ್ದಾರೆ. 1 hour later. फाइनली लॉग आ गया। बहुत बढ़िया, केयर करो सब लोग, ताली बजाओ।
ಅಲ್ಲ ಇನ್ನೂ ಇಷ್ಟೇ ಹತ್ಬೇಕಂತಲ್ಲ ಈಗ ಅದೇ ಹೊಡೋಣ. ಅರ್ಧ ಗಂಟೆ ಆದ್ಮೇಲೆ ಬಂದಿದ್ದಾಳೆ ಗೈಸ್ ಇವಳು. ಈಗ ನಮ್ ರೆಸ್ಟ್ ಆಯ್ತು ಅರ್ಧ ಗಂಟೆ ಇಲ್ಲಿ. ಹೊಡೋಣ. Meanwhile, गाइस मैंने अच्छा किया अच्छा किया, आधा घंटा पहले आना था. Vlogger is dead here. ನಿನ್ಗಿದು ಬೇಕಿತ ಮಗನೇ ವಾಪಸ್ಸು ಒಂಟೋಗು ಶಿವನೇ. ಇದು ವ್ಯೂ. ನಾವು 11,000 ಫೀಟ್ನಲ್ಲಿದ್ದೀವಿ. ಫೈನಲಿ ಕುಲಾರ ಕ್ಯಾಂಪ್ಗೆ ರೀಚ್ ಆಗಿದ್ದೀವಿ. ಸೊ ಇನ್ನೂ ಧನಶ್ರೀ ಬಂದಿಲ್ಲ, ಅವಳು ಬರೋದಿನ್ನ ಹಾಫ್ ಆನ್ ಅವರ್ ಆಗ್ಬೋದು. ಇನ್ನೂ 1 ಕಿಲೋಮೀಟ್ರ್ ಹಿಂದೆ ಇದ್ದಾಳೆ ಅವಳು. ಸೊ ಧನಶ್ರೀ ಬರೋ ಮಟ್ಟ ವೇಟ್ ಮಾಡೋಣ. ಬಾಯ್. 2,000 years later. ಈಗ ಬರ್ತಿದ್ದಾಳೆ, ಇಲ್ಲಿದ್ದಾಳೆ. ಅರ್ಧ ಗಂಟೆ ನಂತರ ಕಾಣ್ಲು ಇಷ್ಟು ದೂರ. ಇನ್ನೂ ಇಷ್ಟು ದೂರ ಇದ್ದಾಳೆ. ನಾವು 1 ಗಂಟೆಗೆ ಬಂದಿದ್ವಿ, ಈಗ 1:29 ಆಗಿದೆ. ಇನ್ನೂ ಇಲ್ಲೇ ಇದ್ದಾಳೆ. ರೈಸ್ ನಮ್ಮ ಇಟ್ಸ್ ಲಂಚ್ ಟೈಮ್. ನಾರ್ಮಲ್ ರೈಸ್, ದಾಲ್ ಮತ್ತು ಸಲಾಡ್ ಕೊಟ್ಟಿದ್ದಾರೆ, ಉಪ್ಪಿನಕಾಯಿ ಮತ್ತು ಪಾಪಡ್. ಎಸ್. ಈಗ ಊಟ ಮಾಡಿ 2:40ಕ್ಕೆ ನಮ್ಮದು ಸಮಿಟ್, ವಾರಿ ಪಾಸ್ ಸಮಿಟಿಗೆ ಹೋಗ್ತಿದ್ದೀವಿ. ಎಸ್. ಸಮಿಟ್ ಮುಗಿಸ್ಕೊಂಡು ಮತ್ತೆ ಇದೇ ಕ್ಯಾಂಪಿಗೆ ವಾಪಸ್ ಬಂದು ಇಲ್ಲೇ ನೈಟ್ ಸ್ಟೇ. ಇವತ್ತು ಬೆಳಗಿನ ಟ್ರೆಕ್ ಸ್ವಲ್ಪ ಕಷ್ಟ ಇತ್ತು, 7 ಕಿಲೋಮೀಟರ್ಸ್ ಸ್ಟ್ರೆಚ್ ನನಗೆ ಕಷ್ಟ ಇತ್ತು. ನಾವು ಐ ಆಮ್ ಫೈನ್ ಹ್ಯಾವಿಂಗ್ ಲಂಚ್. ಸೊ ಲೆಟ್ಸ್ ಸಿ ಏನಾಗುತ್ತೆ ಕುವಾರಿ ಪಾಸಲ್ಲಿ ಅಂತ. From Kulara camp we have started the trekking and we are on the way to Kuwari Pass. Jandi Top, yeah. Kuwari Pass, Jandi Top. ಭಾಳ ಸ್ಟೀಪ್ ಇದೆ ಗೈಸ್, ಇಲ್ಲಿ ಎಣ ಬಿದ್ದೋಯ್ತು. ಇನ್ನು ಎಷ್ಟು ದೂರ ಹೋಗ್ಬೇಕು ಯಾವಾನಿಗ್ ಗೊತ್ತು. ಧನಶ್ರೀ, see guys, she is there. Guys, finally we have made it to Kuwari Pass. ನಾಟ್ ಎಕ್ಸಾಕ್ಟ್ಲಿ ಕುವಾರಿ ಪಾಸ್ ಅಲ್ಲಿದೆ. ಸೊ ಅದು ಕ್ಲೋಸ್ ಆಗಿದೆ. ಇದು ದಾರಿ 6 ಫೀಟ್ ಸ್ನೋ ತುಂಬಿದೆ, ಹೋಗೋಕ್ಕಾಗಲ್ಲ ಈಗ ಅಲ್ಲಿ. ಸೊ ಈಗ ಮುಗಿಸಿದ್ದೀವಿ. ಧನಶ್ರೀ ಏನೋ ಫೈನಲಿ ಐ ಮೇಡ್ ಇಟ್. ಗೊತ್ತಿಲ್ಲ ಮಾಡ್ತಿದ್ನೋ ಇಲ್ಲೋ ಅಂತ ಅನ್ಸಿತ್ತು. ಫೈನಲಿ ಮೇಡ್ ಇಟ್ ಬಿಕಾಸ್ ಆಫ್ ಅವರ್ ಟ್ರೆಕ್ ಗೈಡ್. ಹಿ ವಾಸ್ ಕಂಟಿನ್ಯೂಸ್ಲಿ ಮೋಟಿವೇಟಿಂಗ್. Appreciate her efforts coming here. ಯಾ ಥ್ಯಾಂಕ್ ಯು ಎವ್ರಿಬಡಿ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಭಯ್ಯ.
Good job, everybody. You did it. 3,500 meters. Yes. Skomari Pass. From here to just down there. Yes. The Josh! How's the Josh? Her!